ಹಂಸಗೀತೆ ಹೊಸ ಪೀಳಿಗೆಯ ಯುವ ಜನರಲ್ಲಿ ಗೊತ್ತಿಲ್ಲದೆ ಇರಬಹುದು. ನಮ್ಮಲ್ಲಿನ ಸುಬ್ರಹ್ಮಣ್ಯವರು, ನಮ್ಮಲ್ಲಿನ ಇನ್ನು ಬೇರೆಯವರೆಲ್ಲ ಬಂದಿರೋರಿಗೆ ಹಂಸಗೀತೆ ಏನಪ್ಪ ಅಂತ ಚೆನ್ನಾಗಿ ಗೊತ್ತಿದೆ. ತಾರಾಸು ಅವರ ಒಂದು ತುಂಬ ಹೆಸರಾಂತ ಒಂದು ಕಾದಂಬರಿ ಹಂಸಗೀತೆ. ಅವರ ಬರವಣಿಗೆಯ ಒಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೇ ಕಮ್ಮಿ ಪುಟಗಳಿದ್ರೂ ಸಹ ಆ ಪುಸ್ತಕವನ್ನು ಓದಿದರೆ ನಾವು ಎಷ್ಟು ವರ್ಷ ಆದರೂ ಮರೆಯೋಕ್ಕೆ ಆಗಲ್ಲ. ಅಷ್ಟು ಒಂದು ಗಾಢವಾಗಿ ಅದನ್ನು ಅಚ್ಚಿಳಿಯೋ ರೀತಿಯಲ್ಲಿ ಅವರ ಬರವಣಿಗೆ ಇದೆ. ಸಾಕಷ್ಟು ಪುಸ್ತಕಗಳನ್ನು ನಾನು ಓದಿದೆ, ತಾರಾಸು ಅವರ ಪುಸ್ತಕಗಳನ್ನು. ದುರ್ಗಾಸ್ತಮಾನ, ಶ್ರೀಚಕ್ರೇಶ್ವರಿ, ಹೀಗೆಲ್ಲ ಓದ್ತಾ ಬಂದಾಗ ಹಂಸಗೀತೆನೂ ನನ್ನ ಕಣ್ಮುಂದೆ ಬಂತು. ಹಂಸಗೀತೆ ಓದಿ ಒಂದು 6-7 ವರ್ಷದ ಹಿಂದೆ ಅದು ಒಂದೊಂದು ಪೇಜು ಸಹ, ಒಂದೊಂದು ಪುಟದಲ್ಲಿರೋ ಪ್ರತಿಯೊಂದು ವಾಕ್ಯ ಪದಗಳು ಏನೇ ಇದ್ರೂ ಅದೊಂಥರ ಮನಸ್ಸಿಗೆ ನಾಡ್ತಾ ವಿ ಕೈಂಡ್ ಆಫ್ ಫಾಲ್ ಇನ್ ಲವ್ ವಿತ್ ಆ ಹಂಸಗೀತೆಯಲ್ಲಿ ಬರುವಂತಹ ಪಾತ್ರಗಳಿರಬಹುದು. ಆ ಜಾಗ, ಒಂದು ಚಿತ್ರದುರ್ಗ ನಮ್ಗೆ ಇನ್ನೂ ಅತ್ಯಂತ ಇಷ್ಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವ ರೀತಿ ನಾವು ಇತಿಹಾಸವನ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೀವಲ್ಲ ಇವತ್ತಿಗೆ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಹಾಗೆ ನಮ್ಮನ್ನು ಹಿಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ತಾರಾಸು ಅವರು. ಇಂತಹ ಬರಹಗಾರರು ನಮ್ಮ ಕನ್ನಡ ನೆಲದಲ್ಲಿರುವಂಥದ್ದು ಇವತ್ತಿನ ಯಂಗ್ ಜನರೇಷನಿಗೆ ಗೊತ್ತಾಗಬೇಕು ಅಂತ. ಅದರ ಜೊತೆಯಲ್ಲಿ ನಾನು ತುಂಬ ಸಣ್ಣವಳಿರ್ಬೇಕಾದ್ರೆ ಒಂದು 13-14 ವರ್ಷದಿಂದ ನನ್ನ ಅಸೋಸಿಯೇಷನ್ ಇದ್ದಿತ್ತು, ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್. ಅದು ಶ್ರೀಮತಿ ಮಾಯಾರಾವರವರ ಒಂದು ಕಲಾಶಾಲೆ. ಅಲ್ಲಿಗೆ ನಾನು ಯಾವಾಗಲೂ ಹೋಗ್ತಿದ್ದೆ. ಮಾಯಾದೇವಿಗೆ ಒಳ್ಳೊಳ್ಳೆ ಸ್ನೇಹಿತರು. ನಾನು ಅಲ್ಲಿ ನೋಡಿರೋದು ಅವರ ಸ್ನೇಹವರ್ಗದಲ್ಲಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು, ಹಾಗೆ ಜಿ ವಿ ಅಯ್ಯರವರು ಆಗಾಗ ಬರ್ತಾಯಿದ್ರು. ಜಿ ವಿ ಅಯ್ಯರವ್ರು ಬರೋದು, ಅಲ್ಲಿ ಡ್ಯಾನ್ಸ್ ಎಲ್ಲ ನಾವು ಪ್ರಾಕ್ಟೀಸ್ ಮಾಡೋದೆಲ್ಲ ನೋಡೋದು, ಹೋಗೋದು, ಅದೆಲ್ಲ ಮಾಡ್ತಾಯಿದ್ರು. ಏನೇನೋ ಮಾತುಕತೆಗಳಾಗ್ತಿತ್ತು. ಯಾಕಂದರೆ ನಮ್ಗೆ ಅಷ್ಟು ದೊಡ್ಡವ್ರ ಮಾತು ಏನು ಗೊತ್ತಾಗ್ತಿರ್ಲಿಲ್ಲ, ಏನು ಮಾತಾಡ್ತಿದ್ದಾರೆ ಅಂತ. ನನಗೆ ನಾನು 9ನೇ ತರಗತಿ ಅಷ್ಟೇ ಮುಗಿಸಿದ್ದು. ಆಗ ನನಗೆ ಒಂದು ಕಾಲ್ ಸಹ ಬಂತು ನನಗೆ ಬೆಂಗಳೂರಿಂದ. ಏನಪ್ಪ ಅಂತ ಹೇಳಿದರೆ, ಆಗ ಜಿ ವಿ ಅಯ್ಯರವರು ಶಾಂತಲೆ ಅನ್ನುವಂಥ ಒಂದು TV ಧಾರಾವಾಹಿಯನ್ನು ಮಾಡಿದ್ರು ನ್ಯಾಷನಲ್ 1ಗೆ. ಆ ಧಾರಾವಾಹಿಗೆ ನನ್ನನ್ನು ಶಾಂತಲೆಯಾಗಿ ಮಾಡಬೇಕು ಅಂತ ಕೇಳಲಿಕ್ಕೆ ನನಗೆ ಫೋನ್ ಮಾಡಿದರು. ಆಗ ಫೋನ್ ಮಾಡಿದಾಗ ನನಗೆ ಇನ್ನೂ ಆ ಹಿಂದಿ ಮಾತಾಡೋಕ್ಕೆ ಬರ್ತಿರಲಿಲ್ಲ. DD 1ಗಲ್ವ, ನನಗೆ ಹಿಂದಿ ಬರಲ್ಲ ಅಂತ ಹೇಳಿದೆ. ಅಲ್ಲಿಂದ ಆ ಕಾರಣಕ್ಕಾಗಿ ನಾನು ಡ್ರಾಪ್ ಆಗಿದ್ದೆ. ಆಮೇಲೆ ಕಿಶೋರಿ ಬಲ್ಲಾಳ್ ಅವರು ನನಗೆ ಹೇಳಿದ್ರು, ಭಾವನಾ ನೀನೇ ಮಾಡಬೇಕಾಗಿತ್ತು ಕಣೆ, ತುಂಬ ಚೆನ್ನಾಗಿತ್ತದು ಅಂತೆಲ್ಲ ಹೇಳಿದ್ರು. ಹಾಗಾಗಿ ನನಗೆ ಅದೊಂದು ಅವಕಾಶ, ಜಿ ವಿ ಅಯ್ಯರವ್ರ ಹತ್ರ ಕೆಲಸ ಮಾಡುವ ಒಂದು ಅವಕಾಶ ನನಗೆ ಸಿಗಲಿಲ್ಲ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.